ಬಳ್ಳಾರಿಯಲ್ಲಿ 5,60,00,000 ಹಣ ಸೀಸ್ ಆದ ಪ್ರಕರಣ ಸಂಬಂಧ ಇದೀಗ ಹವಾಲಾ ದಂಧೆ ಬೆಳಕಿಗೆ ಬರ್ತಾ ಇದೆ. ನರೇಶ್ ವಿಚಾರಣೆ ವೇಳೆಯಲ್ಲಿ ಸ್ಫೋಟಕ ವಿಚಾರ ಬಹಿರಂಗಗೊಂಡಿದೆ. ಬಳ್ಳಾರಿಯಲ್ಲಿ 5,60,00,000 ಹಣ ಸೀಸ್ ಆದ ಪ್ರಕರಣ ಸಂಬಂಧ ನರೇಶ್ ವಿಚಾರಣೆ ನಡೆಸಿದಂತಹ ಪೊಲೀಸರಿಗೆ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ಬಳ್ಳಾರಿಯಲ್ಲಿ ಹವಾಲಾ ದಂಧೆಯನ್ನ ಜ್ಯುವೆಲ್ಲರಿ ಮಾಲೀಕ ನರೇಶ್ ನಡೆಸ್ತಾ ಇದ್ದ ಅಂತ ತಿಳಿದು ಬಂದಿದೆ. ಬಳ್ಳಾರಿ ಸುತ್ತಮುತ್ತಲಿನ ಹವಾಲಾ ಕಿಂಗ್ ಪಿನ್ ಆಗಿ ಈತ ರೂಪುಗೊಂಡಿದ್ದ. ಈ ಹಿಂದೆಯೂ ಕೂಡ ಹವಾಲಾ ಹಣ ವರ್ಗಾವಣೆಯನ್ನ ಮಾಡಿದ್ರ ಬಗ್ಗೆ ಮಾಹಿತಿ ಇತ್ತು. 3 ತಿಂಗಳಿನಿಂದ ನರೇಶ್ ಹವಾಲಾ ದಂಧೆಯ ಮೇಲೆ ಪೊಲೀಸರು ಕೂಡ ನಿಗಾವನ್ನ ಇಟ್ಟಿದ್ರು. ಇದೀಗ 5,60,00,000 ಚುನಾವಣಾ ನೀತಿ ಸಂಹಿತೆ ಸಂದರ್ಭದಲ್ಲಿ ತಪಾಸಣೆ ಸಂದರ್ಭದಲ್ಲಿ ತಗಲ ಹಾಕೊಂಡಿದ್ದು, ಇದರಲ್ಲಿ ಈಗ ಹವಾಲಾ ದಂಧೆಯ ಒಂದು ಪ್ರಕರಣದಲ್ಲಿ ಭಾಗಿಯಾದ ಕಿಂಗ್ ಪಿನ್ ಈತ ಅನ್ನೋದು ಗೊತ್ತಾಗಿದೆ. ಪರ್ಮಿಷನ್ ಏನೂ ಇರಲ್ಲ. ಹವಾಲಾ ಇಸ್ ಇಲ್ಲಿಗಲ್ ಥಿಂಗ್. ಅದು ನಮಗೂ ಮಾಹಿತಿ ಇದೆ. ಈಸ್ ಇನ್ವಾಲ್ಡ್ ಇನ್ ಹವಾಲಾ ಟ್ರಾನ್ಸಾಕ್ಷನ್ಸ್ ಅಂತ. ಯು ಹ್ಯಾವ್ ಟು ಫೈಂಡ್ ಔಟ್ ಎಲ್ಲಿಂದ ಬರುತ್ತೆ ಅವ್ರಿಗೆ, ದುಡ್ಡು ಯಾವ ಪರ್ಪಸ್ಗೆ ತಂದಿಟ್ಕೊಂಡಿದ್ದಾರೆ ಎಲ್ಲ ಗೊತ್ತಾಗುತ್ತೆ. ದಟ್ ಈಸ್ ವಾಟ್ ಸೋರ್ಸಸ್ ಟೆಲ್ ಅಸ್ ಥರ ಮಾಡ್ತಾ ಇದ್ರು ಅಂತ. ಅದಕ್ಕೆ ನಾವು ಗೈಡ್ ಮಾಡಿದ್ವಿ. ಪ್ರಾಸೆಸ್ ಹವಾಲಾ ಮೋಸ್ಟ್ಲಿ ಇನ್ಕಮ್ ಟ್ಯಾಕ್ಸ್ನವರು ಮುಂದುವರಿತಾರೆ. ನಾವು 98 KP ಆಗ್ತಿದ್ದು ನಾವು ಚಾರ್ಜ್ ಶೀಟ್ ಮಾಡಿ ಅರೆಸ್ಟು ಆಗ್ಬೋದು. ಅದಕ್ಕೆ ಏನಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟ ದುಡ್ಡಂತ ಏನಾದರೂ ಇನ್ವೆಸ್ಟಿಗೇಷನ್ ಗೊತ್ತಾದರೆ